ನಿನ್ನೆ ರಾತ್ರಿ ಏಕಾಏಕಿಯಾಗಿ 27ಕ್ಕೆ ಮಾಡ್ತೀನಿ ಅಂತಂದವರು 25 ತಿಂಗಳಿಗೆ ಮಾಡಿ ಏನೂ ಕೊಡಲ್ಲ ಅಂತಿದ್ದವರು 1271 ಕೋಟಿ ಬಿಡುಗಡೆ ಮಾಡ್ತಾ ಇದ್ದೀನಿ ನಿಮಗೆ 26 ತಿಂಗಳದನ್ನು ಕೊಡ್ತೀನಿ ಅಂತೇಳಿ ಮುಷ್ಕರಕ್ಕೆ ಹೋಗ್ತಾ ಇದ್ದಾರೆ ಸಾರಿಗೆ ನೌಕರು ಎಲ್ಲರೂ ಅಂತಕ್ಕಂಥದ್ದನ್ನು ತರಾತುರಿಗೆ ಬಿದ್ದು ರಾತ್ರಿ 8 ಗಂಟೆನಲ್ಲಿ ಈ ಆರ್ಡರ್ನ ಪಾಸ್ ಮಾಡ್ತಾರೆ ಮೇಡಮ್. ಇನ್ ಫೇವರ್ ಆಫ್ ಯು. ಫೇವರ್ ಅಪ್ ಅಂತಲ್ಲ ಮೇಡಮ್, ನಾವೇನು ಕೇಳ್ತಾ ಇದ್ದೀವಿ, ನಮ್ಮ ದುಡ್ದಂಥ ದುಡ್ಡು ನಿಮ್ಮ ಹತ್ರ ಇದೆ. ಸಾರ್ವಜನಿಕರು ಯಾರು ನಿಮಗೆ ಪುಕ್ಸಟೆಕ್ ಸ್ಕೀಮನ್ನು ಕೊಡಿ ಅಂತ ಕೇಳಿದ್ರು ನೀವು ಅವರು ಕೊಟ್ಟಿದ್ದೀರಾ. ನಾವು ದುಡಿತಾ ಇದ್ದೀವಿ, ನಾವು ಅತ್ಯಂತ ಕಮ್ಮಿ ಸಂಬಳ ಕೆಲಸ ಮಾಡ್ತಾ ಇದ್ದೀವಿ. 15 ರೂಪಾಯಿ ಜಾಸ್ತಿ ಮಾಡಿ ಅದನ್ನ ಈ ಕಡೆ ಡೈವರ್ಟ್ ಮಾಡ್ತೀವಿ ಅಂತ ಹೇಳಿದ್ರ ನಿಮಗೆ. ಹೌದು, 15% ಟಿಕೆಟ್ ದರದ ಹೆಚ್ಚಳ ಬಾಪ್ತಿದೆಯಲ್ಲ ಇವತ್ತು ಸರ್ಕಾರದ ಖಜಾನೆಯಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಇನ್ನೂ ಒಂದು ನಿಮ್ಗೊಂದು ಮಾಹಿತಿ ಕೊಡ್ತೀನಿ ಮೇಡಮ್, 60ರಿಂದ 70% ಅಷ್ಟೇ ಟಿಕೆಟ್ ದರದ ಶಕ್ತಿ ಯೋಜನೆ ದುಡ್ಡನ್ನು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ನಿಗಮ ಮಂಡಳಿಗೆ. ಇನ್ನೂ 30% ಬಾಪ್ತನ್ನು ಇವರು ಖಜಾನೆಯಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಈ 2025ರಲ್ಲಿ ಏನು ಟಿಕೆಟ್ ದರ ಹೆಚ್ಚಳ ಆಗಿದೆ, ಆ 15% ಟಿಕೆಟ್ ದರದ ಹೆಚ್ಚಳದ ಹಣವನ್ನು ಸಹ ಇವತ್ತಿನವರೆಗೂ ನಿಗಮ ಮಂಡಳಿಗಳಿಗೆ ಸರ್ಕಾರ ಕೊಟ್ಟಿಲ್ಲ. ಇವತ್ತು ಹೆಚ್ಚು ಕಮ್ಮಿ 5,500ರಿಂದ 6,000 ಕೋಟಿ ಶಕ್ತಿ ಯೋಜನೆ ದುಡ್ಡು ಸರ್ಕಾರದ ಖಜಾನೆಯಲ್ಲೇ ಇದೆ. ನಿಗಮ ಮಂಡಳಿಗಳು ಇವತ್ತೆಲ್ಲವೂ ಸಹ ಅಧಪತನದ ಹಾದಿ ಹಿಡಿದಿದೆ. ಉದಾಹರಣೆ ನಿಮಗೆ ಎಲ್ಲ ಲಾಸ್ ಅಲ್ಲಿ ಇದಾವ, BMTC, KSRTC ಎಲ್ಲ ಲಾಸ್ ಎಲ್ಲ ಅದು ಇದ್ದಿದ್ರಲ್ಲಿ 3 ಕಾರ್ಪೊರೇಷನ್. ಓಕೆ ಮೇಡಮ್, ನಿಮಗೆ BMTC ಒಂದೇ ಒಂದು ಕರುಣಾಜನಕ ಅಂತ ಹೇಳ್ಬಿಡ್ತೀನಿ ಮೇಡಮ್. 2018ರಿಂದ EL ಎನ್ಕ್ಯಾಶ್ಮೆಂಟ್ ಕೊಟ್ಟಿಲ್ಲ ರಿಟೈರ್ಡ್ ಆದವ್ರಿಗೂ ಸಹ. 2000 ಅವ್ರದ್ದೇನು ಸಾರ್ಟ್ ಔಟ್ ಮಾಡಿದೀವಿ ಅಂತ ಹೇಳಿ ಏನು ಮಾಡಿಲ್ಲ ಮೇಡಮ್. ನಿವೃತ್ತ ಹೊಂದಿದ್ರ ನೌಕರರ ಬೇಡಿಕೆ ಯಾರ್ದನ್ನು ಶಾರ್ಟ್ ಔಟ್ ಮಾಡಿ KSRTC ನಲ್ಲಿ ಮಾಡ್ತಾ ಇದ್ದಾರೆ ಮೇಡಮ್. ಇವರು BMTC ನೌಕರರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ 23 BMTC ನೌಕರರ ಆಟೋದವ್ರ ಹತ್ರ ಓಡಿಸ್ಕೋಬೇಕು, ಬೈಕ್ ಅವ್ರ ಹತ್ರ ಓಡಿಸ್ಕೋಬೇಕು, ಕಾರ್ ಅವ್ರ ಹತ್ರ ಓಡಿಸ್ಕೋಬೇಕು. ಮ್ಯಾನೇಜ್ಮೆಂಟ್ ಸರ್ಕಾರನ ಸೇರಿಸಿ ಹೊಡಿತಾ ಇದೆ, ಸರ್ಕಾರನೂ ಹೊಡಿತಾ ಇದೆ. 23ರಲ್ಲಿ ರಿಟೈರ್ಡ್ ಆದಂಥವರಿಗೆ ಇವತ್ತಿಗೂ ಸಹ ಸೆಟ್ಲ್ಮೆಂಟ್ ಮಾಡಿಲ್ಲ. 2018ರಿಂದ EL ಎನ್ಕ್ಯಾಶ್ಮೆಂಟ್ ಅನ್ನ ಕೊಟ್ಟಿಲ್ಲ. ಸರ್, ಎಲ್ಲಾ ನಿಗಮ ಮಂಡಳಿಗಳು ಕೂಡ ಲಾಸ್ ಅಲ್ಲಿ ಇದಾವ ಸರ್. ಇವ್ರು ಬಿಟ್ಟು ಹೋಗುವಾಗ ಫುಲ್ ಲಾಭದಲ್ಲಿ ಇತ್ತ ಸರ್? ಇಲ್ಲ ಮೇಡಮ್, ಅವತ್ತು ಇನ್ನೂ ಹೆಚ್ಚಿನ ಲಾಸಿನಲ್ಲಿ ಇತ್ತು. 2022ರಲ್ಲಿ ಶಕ್ತಿ ಯೋಜನೆ ಬಂದಂಥ ದಿನಗಳಿಂದ 3 ಕಾರ್ಪೊರೇಷನ್ನು ಇವತ್ತು ಒಂದು ಸೌಹಾರ್ದವಂತ ವಾತಾವರಣದಲ್ಲಿ ಇದೆ. BMTC ಒಂದನ್ನು ಹೊರತುಪಡಿಸಿ ಅವೆಲ್ಲ ಪರವಾಗಿಲ್ಲ ಮೇಡಮ್. ಅದರಲ್ಲಿ ಯಾವುದನ್ನು ಸಹ ಹಿಂಬಾಕಿಗಳನ್ನ ಉಳಿಸ್ಕೊಂಡಿಲ್ಲ. ಎಲ್ಲವನ್ನು ರಿಟೈರ್ಡ್ ಆದವ್ರಿಗೂ ಸೆಟ್ಲ್ಮೆಂಟ್ ಇದೆ. ಆ ದಿನದಲ್ಲಿ ರಿಟೈರ್ಡ್ ಆದವ್ರಿಗೆ ಎಲ್ಲವೂ ಇದೆ. ಆದರೆ BMTC ಮಾತ್ರ ಅಧಿಕಾರಿಗಳ ಅಂಧ ದರ್ಬಾರು. ಇಲ್ಲಿ ಏನಾದ್ರೂ ಸಾರಿಗೆ ಸಂಘಟನೆಗಳು ಮಾತಾಡ್ತಾರೆ ಅಂದ್ರೆ ಪೊಲೀಸರನ್ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಡಿಪೋನ ನಡೆಸ್ತಾರೆ ಅಧಿಕಾರಿ ವರ್ಗದವರು. ನಾವು ಮಾಡಿದ್ದೆ ಇದು ಹೆಚ್ಚು ಕಮ್ಮಿ ಸುಮಾರು ಒಂದು 20-25 ಅಧಿಕಾರಿಗಳು FIR ಮೇಲೆ ಇದ್ದಾರೆ. ನೌಕರರು ಏನು ಅವ್ರಿನ್ ಪಾಪಿಗಳ ಅದೇ ರೀತಿ ಆಗಿರೋದು ಮೇಡಮ್. ಇಲ್ಲಿ ಪಾಪಿ ಅಧಿಕಾರಿಗಳಿಂದ ಇಲ್ಲಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಮೇಡಮ್, ಎಲ್ಲರೂ ಸಹ ಬೇಲ್ ಮೇಲೆ ಇದ್ದಾರೆ. ಎಲ್ಲರೂ ಸಹ ಪರಪ್ ನಗರಕ್ಕೆ ಹೋಗಿ ಬಂದಿರತಕ್ಕಂಥ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂತಿದ್ದಾರೆ ಇವತ್ತು. ತಿಮಿಂಗ್ಲಗಳೇ ಕೂತಿರ್ತಕ್ಕಂಥದ್ದು BMTC ಮ್ಯಾನೇಜ್ಮೆಂಟ್ ಅಲ್ಲಿ ಕೂತಿರ್ತಕ್ಕಂಥವರೆಲ್ಲ ತಿಮಿಂಗ್ಲಗಳೇ ಇವತ್ತು. ಆಲ್ ರೈಟ್, ಓಕೆ. ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ಈಗ ಏನು ಇದನ್ನೇನು ಇನ್ನೂ ದೊಡ್ಡದು ಮಾಡ್ಬೇಕಂತಿದ್ದೀರಾ? 3 ವರ್ಷ ಕಾದಿದ್ದಾರಲ್ಲ ಸರ್, 2.5 ವರ್ಷ ಕಾದಿದ್ದಾರೆ. ಹೌದು, ಅವ್ರು ಕಾದಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕಿತ್ತು. ತಡವಾಗಾದ್ರೂ ಒಂದು ಭಾಗಶಃ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಚರ್ಚೆ ಮಾಡಿ ಅವ್ರಿಗೆ ಸುಮಾರು 1,200 ಕೋಟಿಗೂ ಮಿಗಿಲಾಗಿ ಅವ್ರಿಗೆ ಬಿಡುಗಡೆ ಮಾಡಬೇಕು. ಅವ್ರಿಗೇನು ಶಿಫಾರಸಿತ್ತು, ಒಂದು ಏಕವ್ಯಕ್ತಿ ಏನ್ ನೇಮಕ ಸಮಿತಿ ಮಾಡಿದ್ರು, ಅವರ ಶಿಫಾರಸಿನ ಪ್ರಕಾರ 14 ತಿಂಗಳು ಕೊಡಬೇಕು ಅಂತ ಅವರು ಶಿಫಾರಸು ಮಾಡಿದ್ರು. ಆದ್ರೂ ಕೂಡ ಇವರ ಬೇಡಿಕೆಯಂತೆ 38 ತಿಂಗಳು ಕೊಡಕ್ಕಾಗಲ್ಲ ಅಂತ ಹೇಳಿ 26 ತಿಂಗಳು ಕೊಡ್ತೀವಿ ಅಂತ ಹೇಳಿ ಇವತ್ತು ಒಂದು ತೀರ್ಮಾನ ಮಾಡಿದ್ದಾರೆ. ಇನ್ನೂ ಇವ್ರದ್ದು ಹಲವಾರು ಬೇಡಿಕೆಗಳಿದ್ದಾವೆ. ಅದು ಹಂತವಾಗಿ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರ ಜೀವನದ ಸ್ಥಿತಿಗತಿಗಳನ್ನು ಸುಧಾರಿಸುವ ಮತ್ತು ಬದಲಾವಣೆ ತರುವಂತ ಬೇಡಿಕೆಗಳು ಇವೆರಡು. ಇಲ್ಲ, ಅದಕ್ಕೇನೆ ಈಗ ತಕ್ಷಣಕ್ಕೆ ಕರೆ ಹಿಂಬಾಕಿ ಬಹಳ ದೀರ್ಘಕಾಲದಲ್ಲಿತ್ತು. ಬಿಜೆಪಿ ಮನುಷ್ಯರ ತರ ಟ್ರೀಟ್ ಮಾಡ್ಬೇಕು ಬಿಡ್ರಿ ಸರ್. ಸಾರಿಗೆ ನೌಕರರು ಏನ್ ಅವ್ರ ಮನುಷ್ಯರಲ್ಲೇನ್ರಿ ಸರ್? ಬೇರೆ ಸರ್ಕಾರಿ ನೌಕರರ ತರ ಅವರು ಜೀವನದ ಹಂಗ ತೊರೆದು ಕೆಲಸ ಮಾಡ್ತಾರ ಇಲ್ರಿ ಸರ್? ಖಂಡಿತ. ಯಾಕಂದ್ರೆ BMTC ಅಲ್ಲಿ ಬಸ್ ಹಿಡಿದು ಕುಂತ ಅಂದ್ರೆ ವಾಪಸ್ ಮನೆಗೆ ಹೋಗ್ತಾನೋ ಇಲ್ಲೋ ಗೊತ್ತಿಲ್ಲ. ಯಾವನ್ ಎಲ್ಲಿ ಹಿಡಿದು ಹೊಡಿತಾನ ಅನ್ನೋದು ಗೊತ್ತಿಲ್ಲ. ಇಲ್ಲಿ ರಾಜ್ಯದಲ್ಲಿ ಹಣಕಾಸಿನ ಕೊರತೆ ಇತ್ತು. ಅವಾಗ ಕೋವಿಡ್ ಟೈಮ್ ಕೊರತೆ ಇದೆಯಾ? ಅದನ್ನ ಹೇಳಿ ಬಿಡಿ. ಗವರ್ನಮೆಂಟ್ ಬರ್ಲಿ, ರಾಮಲಿಂಗಾರೆಡ್ಡಿ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿ. ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ. ಶಕ್ತಿ ಯೋಜನೆಯಿಂದಾಗಿ ಶಕ್ತಿ ಯೋಜನೆಯನ್ನ ಸುಗಮವಾಗಿ ನಡೆಸ್ತಾ ಇರುವಂತ ಸಾರಿಗೆ ನೌಕರರಿಗೆ ದುಡ್ಡು ಕೊಡಕ್ ನಮ್ಮ ಹತ್ರ ಗತಿ ಇಲ್ಲ ಅಂತ ಹೇಳಿ. ಬೊಮ್ಮಾಯಿ ಅವರು ಹಣಕಾಸಿನ ನಿರ್ವಹಣೆ ಮಾಡಕ್ಕಾಗ್ದಲ್ಲಿ, ಅವಾಗ ಹಣಕಾಸಿನ ನಿರ್ವಹಣೆ ಮಾಡಕ್ಕಾಗ್ದಲ್ಲಿ ಅಷ್ಟೆಲ್ಲ ನಿಮಗೆ ಪ್ರಾಬ್ಲಮ್ ಇತ್ತು ಅನ್ನೋದಾದ್ರೆ ಉಚಿತವಾಗಿ ಬಸ್ ಫ್ರೀ ಯಾಕೆ ಕೊಟ್ರಿ ನೀವು? ಅಲ್ಲ, ಅಷ್ಟೆಲ್ಲ ಬೊಮ್ಮಾಯಿ ಅವ್ರು ಎಲ್ಲ ನಿಮ್ ಸಾಲದ ಹೊರೆ ನಿಮ್ ತಲೆ ಮೇಲೆ ಹಾಕಿ ಹೋಗಿದ್ರಲ್ಲ. ಆರ್ಥಿಕ ಹೊರೆ ಅಷ್ಟಿದ್ರು ಕೂಡ ಫ್ರೀ ಬಸ್ ಯಾಕೆ ಕೊಟ್ರಿ ನಿಮ್ದು ವೈಜ್ಞಾನಿಕವಾಗಿ? ಮತ್ತೆ ಅಲ್ಲ, ನಿಮ್ದೇ ಟೋನಲ್ಲಿ ಮಾತಾಡ್ತಾ ಇದ್ದೀನಿ ನಾನು.
ಇಲ್ಲ, ನಾನು ನಮ್ಮ ಟೋನ್ ಅಲ್ಲ, ನಾನು ನಮ್ಮ ಟೋನ್ ನಾವು ಕರೆಕ್ಟ್ ಆಗಿ ನಾವು ಅಲ್ಲ ನಮ್ಮ ನೀವ್ ಸರ್ಕಾರ ಹೇಳ್ತಿದ್ದೀರಲ್ಲ ಬಸವರಾಜ ಬೊಮ್ಮಾಯಿ ಅವರು ಬಿಟ್ಟೋದಾಗ ಸಾಲದ ಹೊರೆ ನಮ್ ತಲೆ ಮೇಲೆ ಹಾಕಿದ್ರು. ನಿಮ್ಗೆ ಸಾಲದ ಹೊರೆ ತಲೆ ಮೇಲೆ ಇದ್ದಾಗ ನೀವ್ ಯಾಕೆ ಫ್ರೀ ಬಸ್ ಬಿಟ್ರಿ? 3 ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು. 3 ವರ್ಷ ಕಾಂಗ್ರೆಸ್ ಕಾಲ ಬೊಮ್ಮಾಯಿ ಅಲ್ಲ ನಟರಾಜ್ ಗೌಡ್ರೆ ಹೌದು, ಐ ಡು ಅಗ್ರಿ ಹೌದು. ಕೊರೋನಾ ಟೈಮ್ ಇತ್ತು. ನಾಟ್ ಓನ್ಲಿ ಸಾರಿಗೆ, ಇಡೀ ಪ್ರಪಂಚದ ಆರ್ಥಿಕತೆ ನೆಲಕಚ್ಚಿತ್ತು. ಒಂದ್ ನಿಮಿಷ ಆಯ್ತು, ಇಟ್ಸ್ ಓಕೆ ಆಯ್ತು. ಬೊಮ್ಮಾಯಿ ಅವರು ಲಾಸ್ ಮಾಡೇ ಹೋದ್ರು. ಇವಾಗ ನನ್ನ ಪ್ರಶ್ನೆ ಒಂದ್ ಸ್ವಲ್ಪ ಕೇಳಿಸ್ಕೊಡ್ರಿ. ಬೊಮ್ಮಾಯಿ ಅವ್ರು ಲಾಸ್ ನಿಮ್ ಮೊದಲ ಪ್ರಶ್ನೆ ಉತ್ತರನೇ ಕೊಡಕ್ ಬರಲ್ಲ ನೀವು. ಆಯ್ತು ನಟರಾಜ್ ಗೌಡ್ರೆ, ಬಸವರಾಜ ಬೊಮ್ಮಾಯಿ ಅವರು ಲಾಸ್ ಮಾಡೇ ಹೋದ್ರಂತ ಇಟ್ಕೊಳ್ಳೋಣ. ಅವ್ರು ಲಾಸ್ ಮಾಡಿ ಹೋದ್ರು, ಎಲ್ಲ ನಿಮ್ ತಲೆ ಮೇಲೆ ಹಾಕಿ ಹೋದ್ರು. ಮತ್ ಫ್ರೀ ಆಗಿ ಕೊಟ್ರಿ ಬಸ್. ಈಗ ಆ ಯೋಜನೆಗೂ ಇದಕ್ಕೂ ಏನ್ ಸಂಬಂಧ? ಆ ಯೋಜನೆಗೂ ಇದಕ್ಕೆ ಏನ್ ಸಂಬಂಧ? ಇನ್ನೇನ್ ಸಂಬಂಧ ಇಲ್ವಾ? ಹೇಳ್ರಿ, ಇದು ಜನಸಾಮಾನ್ಯರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಯೋಜನೆ ರೀ ಇದು. ಅದಕ್ಕೂ ದುಡ್ಡು ಕೊಡ್ಬೇಕಲ್ರಿ ಸರ್, ಫ್ರೀ ಅಂತೂ ಬರಲ್ಲ. ಬೊಮ್ಮಾಯಿಯವ್ರು ಮಾಡೋ ತಪ್ಪಿಗೆ ನಾವು ಯೋಜನೆ ಕೊಡಬಾರ್ದು ಹಂಗಾದ್ರೆ? ಹಂಗಲ್ಲ ಸರ್, ಕೊಡ್ಬೇಕು ಮತ್ತೆ ದುಡ್ಡು. ಅಲ್ಲ ಒಂದ್ ನಿಮಿಷ ತಡ್ರಿ. ಅಲ್ಲ ನೀವು ಕರೆಕ್ಟ್ ನೀವೇನೋ ಬಸ್ ಫ್ರೀ ಅಲ್ಲ. ಬಸ್ಸಿಗೆ ಪೆಟ್ರೋಲು ಡೀಸೆಲ್ ಹಾಕಬೇಕು, ಅಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡಬೇಕು. ಫ್ರೀ ಅಂತೂ ಅಲ್ಲ. ಅವ್ರಿಗಾದ್ರೂ ದುಡ್ಡು ಕೊಡ್ಬೇಕಿಲ್ರಿ ಸರ್? ಪೆಟ್ರೋಲ್ ಡೀಸೆಲ್ಗಾದ್ರೂ ದುಡ್ಡು ಕೊಡ್ಬೇಕಿಲ್ಲ? ಆ ಯೋಜನೆಗೆ ಏನ್ ಬೇಕೋ ಅದು ಕೊಡ್ತಾ ಇದೀವಿ ನಾವು. ಅದೇ ಬೊಮ್ಮಾಯಿ ಅಲ್ಲಿ ಕೊಡಕ್ ದುಡ್ಡು ಇರ್ತೈತಿ, ಮತ್ತೆ ಇವ್ರಿಗೆ ಸಾರಿಗೆ ನೌಕರರು ಕೊಡಕ್ ದುಡ್ಡು ಇರಲ್ಲ. ಸಾರಿಗೆ ನೌಕರರಿಗೆ ದುಡ್ಡು ಕೊಡಕ್ ಬಸವರಾಜ ಬೊಮ್ಮಾಯಿ ನೆನಪಾಗ್ತಾರೆ, ಫ್ರೀ ಕೊಡಕ್ ಬಸವರಾಜ ಬೊಮ್ಮಾಯಿ ನೆನಪಾಗಲ್ಲ. ಈಗ ಈ ಇಶ್ಯೂ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಯಾಕಂದ್ರೆ ಬೊಮ್ಮಾಯಿ ಮತ್ತೆ ಯಡಿಯೂರಪ್ಪನವರು ಬಿಟ್ಟು ಹೋಗಿರ್ತಕ್ಕಂಥದ್ದು. ಬೊಮ್ಮಾಯಿ ಮತ್ತೆ ಯಡಿಯೂರಪ್ಪನವರು ಯಾಕೆ ಮಾಡಿಲ್ಲ ಅಂತ ನಾವು ಪ್ರಶ್ನೆನೂ ಮಾಡ್ತೀವಿ. ಬೊಮ್ಮಾಯಿ ಮತ್ತೆ ಯಡಿಯೂರಪ್ಪನವರು ಕೇಳಿರ್ಲಿಲ್ಲ ನಮ್ಗೆ ಫ್ರೀ ಬಸ್ ಕೊಡ್ರಿ ಅಂತೇಳಿ. ಒಂದ್ ನಿಮಿಷ. ಆದ್ರೆ 4-5 ವರ್ಷಗಳಿಂದ ಈ ಬೆಲೆ ಏರಿಕೆಯ ಬಿಸಿಯಲ್ಲಿ ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ತತ್ತರಿಸುವಂತಹ ಸಂದರ್ಭದಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾ ಇರುವಂತ ನಮ್ಮ ಸಾರಿಗೆ ನೌಕರರನ್ನ ನೀವು ಬಲಪಡಿಸಿದ್ರೆ, ಅವ್ರ ಸ್ಥಿತಿಗತಿಗಳನ್ನು ಸುಧಾರಿಸಿದ್ರೆ, ಅದಕ್ಕಿಂತ ಕೊಡುಗೆ ನೀವು ಸಾರಿಗೆ ಇಲಾಖೆಗೆ ಕೊಡೋದು ಬೇರೆ ಏನೂ ಇರ್ತಿರ್ಲಿಲ್ಲ. ನೀವು ಫ್ರೀ ಕೊಡೋದಕ್ಕೆ ಬಸವರಾಜ ಬೊಮ್ಮಾಯಿ ನೆನಪಾಗಲ್ಲ. ಇವ್ರಿಗೆ ಕೊಡಬೇಕು ಜನರಿಗೆ, ಪಾಪ ಅವ್ರ ಹೊಟ್ಟೆ ತುಂಬಿಸ್ಬೇಕಂದ್ರೆ ನಿಮ್ಗೆ ಅಲ್ಲಿ ಬಸವರಾಜ ಬೊಮ್ಮಾಯಿ ನೆನಪಾಗ್ತಾರೆ. ಈಗ ಇವರ ಸಂಬಳ ಯಾರ್ದು ನಿಲ್ಸಿಲ್ಲ. ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಇವರು PF ದುಡ್ಡೇ ಭರ್ತಿ ಮಾಡಿರ್ಲಿಲ್ಲ, ಪೆಟ್ರೋಲ್ ಡೀಸೆಲ್ ದುಡ್ಡೇ ಭರ್ತಿ ಮಾಡಿರ್ಲಿಲ್ಲ. ಅವರು ಅದನ್ನು ಉಳಿಸೋಗಿದ್ರು, ಅದನ್ನು ನಾವು ಕೊಟ್ವಿ. ನಾವು ಬಂದ್ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ 1000 ಕೋಟಿ ರೂಪಾಯಿ ಅದನ್ನು ಕೂಡ ತೀರ್ಸಿದೀವಿ. ನಾವು ತೀರ್ಸ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತಲ್ಲ. ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ಪ್ಯಾಕೇಜ್ ಕೊಟ್ಟಿದೀವಿ ಎಂದು ಯಡಿಯೂರಪ್ಪನವ್ರಿಗೆ, ಬೊಮ್ಮಾಯಿ ಅವ್ರಿಗೆ. ಆ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಏನೋ ನಮ್ಗೆ ಅರ್ಥ ಆಗಿಲ್ಲ, ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಆದ್ರೂ ಕೂಡ ಸಾರಿಗೆ ನೌಕರರದ್ದು ಅವ್ರದ್ದು ಕಷ್ಟ ಇದೆ, ಅವ್ರಿಗೆ ಸರ್ಕಾರ ಕೆಲಸ ಮಾಡಬೇಕು, ಸಹಾಯ ಮಾಡಬೇಕು. ಅದು ಖಂಡಿತವಾಗಿ ಹಿಂಬಾಕಿ ಕೊಡೋ ಮುಖಾಂತರ, ಯಾಕಂದ್ರೆ ಮುಂದಕ್ಕೆ ಪರಿಷ್ಕರಣೆ ಆಗ್ಬೇಕಾದ್ದು ಕೊಡ್ಬೇಕಾದ್ರೆ ಸರ್ಕಾರ ಜವಾಬ್ದಾರಿ ಸರ್ಕಾರ ಮಾಡುತ್ತೆ. ಹಿಂಬಾಕಿ ಏನ್ ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಮಾಡ್ದಲೇ ಹೋಗಿದ್ರಲ್ಲ, ನಮ್ಮ ಮೇಲೆ ಹಾಕ್ಬಿಟ್ಟು ಹೋಗಿದ್ರಲ್ಲ, ಅದನ್ನೂ ಕೊಡ್ಬೇಕಾಗಿದೆ. ಅದನ್ನು ಕೂಡ ಈಗ ಅದಕ್ಕೆ 14 ತಿಂಗಳು ಬದಲ 26 ತಿಂಗಳು ಕೊಟ್ಟಿದೆ. ಇದು ನಿಜವಾಗ್ಲೂ ಸಂತೋಷ ಪಡೋದು ವಿಷಯ. ಈಗ ಸಾರಿಗೆ ನೌಕರರು ಭಾಗಶಃ ಒಪ್ಕೊಂಡಿದ್ದಾರೆ, ಅದನ್ನ ಹಿಂಪಡ್ಕೊಂಡಿದ್ದ. ಈಗ ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡಿ ಏನೋ ಹೇಳಿಕೆ ಕೊಡ್ತಾ ಇದ್ರಲ್ಲ, ಅವ್ರ ಬೇಜವಾಬ್ದಾರಿ ಮನುಷ್ಯ ಅಶೋಕ್. ಜವಾಬ್ದಾರಿ ಇದ್ರೆ ಈ ರೀತಿ ಮಾತಾಡಲ್ಲ. ನಾವು ಬಿಟ್ಟು ಹೋಗಿದ್ವಿ, ಇವ್ರು ಕೊಟ್ಟಿದ್ದಾರೆ, ಸರ್ಕಾರದವ್ರು ತಡವಾಗಾದ್ರೂ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಯ್ತು, ಪ್ರಶಂಸೆ ಮಾಡ್ಬೇಕು.